ಹಾಯ್, ಇವತ್ತು ನಾವು ವೇದಿಕ್ ಮ್ಯಾಥದು ಒಂದು ಟ್ರಿಕ್ನ ಕಲಿಯೋಣ. ದ ರಿಮೈಂಡರ್ ಟ್ರಿಕ್ ಬೈ 9. ವೆನ್ ದ ಎನಿ ನಂಬರ್ ಇಸ್ ಡಿವೈಡೆಡ್ ಬೈ 9, ಫೈಂಡಿಂಗ್ ದ ರಿಮೈಂಡರ್ ವಿತೌಟ್ ಆ್ಯಕ್ಚುಲಿ ಡಿವೈಡಿಂಗ್ ದಟ್ ನಂಬರ್. ಆ್ಯಕ್ಚುಯಲ್ ಮೆಥಡ್ನ ಯೂಸ್ ಮಾಡಿ ನಾವು ನಂಬರ್ನ ಡಿವೈಡ್ ಮಾಡಿದೆ. ಈ ಟ್ರಿಕ್ನ ಯೂಸ್ ಮಾಡಿ ನಾವು ರಿಮೈಂಡರ್ನ ಈಸಿಯಾಗಿ ಲೆಸ್ ಟೈಮಲ್ಲಿ ಕಂಡುಹಿಡ್ಕೋಬೋದು. ಅದಕ್ಕೆ ನಾವು 2 ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಫಸ್ಟ್ ಸ್ಟೆಪ್ ಇಸ್ ಡಿಲೀಟ್ ಆಲ್ ದ ನೈನ್ಸ್ ಆ್ಯಂಡ್ ದ ಟೋಟಲ್ಸ್ ಆಫ್ ನೈನ್ಸ್. ಅವ್ರು ಏನು ನಂಬರ್ ಕೊಟ್ಟಿರ್ತಾರೆ 9ಇಂದ ಡಿವೈಡ್ ಮಾಡಲಿಕ್ಕೆ, ಆ ನಂಬರಲ್ಲಿ ಯಾವ್ಯಾವ ನೈನ್ಸ್ ಇದೆ ಅವನ್ನ ಡಿಲೀಟ್ ಮಾಡ್ಕೋಬೇಕು. ನೆಕ್ಸ್ಟು ಟೋಟಲ್ಸ್ ಆಫ್ ನೈನ್ಸ್ನೂ ಕೂಡ ನಾವು ಡಿಲೀಟ್ ಮಾಡ್ಕೋಬೇಕು. ಟೋಟಲ್ಸ್ ಆಫ್ ನೈನ್ಸ್ ಅಂದ್ರೇನು? 6 + 3 = 9, 8 + 1 = 9, 7 + 2 = 9, 9 + 4 9, 7 + 1 + 1 = 9. ಯಾವ್ಯಾವುದು ಟೋಟಲ್ಸ್ ಆಫ್ ನೈನ್ಸ್ ಇದೆ ಅದನ್ನು ಡಿಲೀಟ್ ಮಾಡಬೇಕು. ಮತ್ತು ಕೊಟ್ಟಿರುವಂಥ ನಂಬರ್ ಇರುವಂಥ ನೈನ್ಸು ಮತ್ತು ಟೋಟಲ್ಸ್ ಆಫ್ ನೈನ್ಸ್ನು ಎರಡೂ ಡಿಲೀಟ್ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು? ಹ್ಯಾಡ್ ದ ಮಿಕ್ಕಿರುವಂಥ ಲೆಫ್ಟ್ ಓವರ್ ನಂಬರ್ಸ್ನ ಹ್ಯಾಡ್ ಮಾಡಬೇಕು. ಹ್ಯಾಡ್ ಮಾಡಿದಾಗ ಬರುವಂಥ ಸಿಂಗಲ್ ಡಿಜಿಟ್ ನಂಬರ್ ಏನಿರುತ್ತೆ ಅದೇ ರಿಮೈಂಡರ್ ಆಗಿರುತ್ತೆ. ಹ್ಯಾಡ್ ದ ರೆಸ್ಟ್ ಆಫ್ ದ ಲೆಫ್ಟ್ ಓವರ್ ನಂಬರ್ಸ್ ಆ್ಯಂಡ್ ದ ಸಿಂಗಲ್ ಡಿಜಿಟ್ ಒಬ್ಟೈನ್ಡ್ ಬೈ ಹ್ಯಾಡಿಂಗ್ ಇಸ್ ದ ರಿಮೈಂಡರ್. ಇನ್ನು ಮಿಕ್ಕಿರುವಂಥ ನಂಬರ್ಸ್ನೆಲ್ಲ ಹ್ಯಾಡ್ ಮಾಡಿದಾಗ ಏನು ಸಿಂಗಲ್ ಡಿಜಿಟ್ ನಂಬರ್ ಬರುತ್ತೆ ಅದೇ ರಿಮೈಂಡರ್ ಆಗಿರುತ್ತೆ. ಇಲ್ಲಿ ನೋಡೋಣ, ಇಲ್ಲಿ ಒಂದು ನಂಬರ್ ಕೊಟ್ಟಿದ್ದಾರೆ, ಇದನ್ನು ನಾವು 9ಇಂದ ಡಿವೈಡ್ ಮಾಡಬೇಕು. 9ಇಂದ ಡಿವೈಡ್ ಮಾಡಿ ಬರುವಂಥ ರಿಮೈಂಡರ್ನ ಕಂಡುಹಿಡ್ಕೋಬೇಕು. ಅದೇ ಆ್ಯಕ್ಚುಯಲ್ ಮೆಥಡಲ್ಲಿ ನಾವು ಮಾಡಿದ್ರೆ ತುಂಬ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಈ ರೂಲ್ಸ್ನ ಅಪ್ಲೈ ಮಾಡಿದಾಗ ನಾವು ಈಸಿಯಾಗಿ ಮಾಡ್ಕೋಬೇಕು. ಫಸ್ಟ್ ರೂಲ್ ಏನು? ಡಿಲೀಟ್ ಆಲ್ ದ ನೈನ್ಸ್ ಆ್ಯಂಡ್ ದ ಟೋಟಲ್ಸ್ ಆಫ್ ದ ನೈನ್ಸ್. ಡಿಲೀಟ್ ಆಲ್ ದ ನೈನ್ಸ್, ಇದರಲ್ಲಿ ಈ ನಂಬರಲ್ಲಿ 9 ಇದೆಯಾ? ಹೌದು ಇದೆ, ಅದನ್ನು ಡಿಲೀಟ್ ಮಾಡ್ತೀವಿ ಫಸ್ಟು. ನೆಕ್ಸ್ಟು ಟೋಟಲ್ಸ್ ಆಫ್ 9, ಇಲ್ಲಿ 7 + 2 = 9. ನೆಕ್ಸ್ಟ್ 4 + 5 = 9. ನೆಕ್ಸ್ಟು ಲೆಫ್ಟ್ ಓವರ್ ನಂಬರ್ ಯಾವುದು? 6. ಸೊ 6 ಇಸ್ ದ ರಿಮೈಂಡರ್ ಇಯರ್. ಇಲ್ಲಿ 6 ರಿಮೈಂಡರ್ ಆಗುತ್ತೆ. ಈ ನಂಬರ್ನ ನಾವು 9ಇಂದ ಡಿವೈಡ್ ಮಾಡಿದಾಗ ಬರುವಂತಹ ರಿಮೈಂಡರ್ ಯಾವುದು ಅಂದರೆ 6 ಆಗಿರುತ್ತೆ. ಈಗ ಆ್ಯಕ್ಚುಯಲ್ ಮೆಥಡಲ್ಲಿ ಕೂಡ ಮಾಡಿ ಚೆಕ್ ಮಾಡೋಣ. ಈಗ ಆ್ಯಕ್ಚುಯಲ್ ಮೆಥಡಲ್ಲೂ ನಾವು ಟ್ರೈ ಮಾಡಿ ನೋಡಿದಾಗ ಮೆಥಡಲ್ಲೂ ಮಾಡಿದಾಗಲೂ ನಮಗೆ ಬಂದಂತಹ ರಿಮೈಂಡರು 6 ಆಗಿರುತ್ತೆ. ಇಷ್ಟೊಂದು ಸ್ಟೆಪ್ಸ್ ಫಾಲೋ ಮಾಡಬೇಕಾಗಿರುತ್ತೆ ಮತ್ತು ತುಂಬ ಟೈಮ್ ಕನ್ಸ್ಯೂಮಿಂಗ್ ಆಗಿರುತ್ತೆ. ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ ಒಲಿಂಪಿಯಾಡಲ್ಲೆಲ್ಲ ಈ ಥರ ಕ್ವಶನ್ ಕಟ್ಟಾಗ ಈ ಥರ ಟ್ರಿಕ್ನ ಅಪ್ಲೈ ಮಾಡಿದಾಗ ನಾವು ವಿತಿನ್ ಅ ಫ್ಯೂ ಸೆಕೆಂಡ್ಸಲ್ಲಿ ನಾವು ಈ ರಿಸಲ್ಟ್ನ ನಾವು ಕಂಡುಹಿಡ್ಕೋಬೋದು. ಇಲ್ಲಿ ಇನ್ನೂ ಕೆಲವೊಂದು ಎಕ್ಸಾಂಪಲ್ಸ್ ಇದೆ, ಅದನ್ನು ಟ್ರೈ ಮಾಡಿ ನೋಡೋಣ. ಫಸ್ಟ್ ದ ಸ್ಟೆಪ್ ಏನು? ಡಿಲೀಟ್ ಆಲ್ ದ ನೈನ್ಸ್ ಆ್ಯಂಡ್ ದ ಟೋಟಲ್ಸ್ ಆಫ್ ದ ನೈನ್ಸ್. ಡಿಲೀಟ್ ಆಲ್ ದ ನೈನ್ಸ್, 9. ದೆನ್ 7 + 2 = 9. ನೆಕ್ಸ್ಟ್ 6 + 3 = 9. ಓಕೆ, ಎಲ್ಲ ದ ನೈನ್ಸ್ ಮತ್ತು ದ ಟೋಟಲ್ಸ್ ಆಫ್ ನೈನ್ಸ್ ಡಿವೈಡ್ ಮಾಡಾಯಿತು. ಮಿಕ್ಕಿರುವಂಥ ನಂಬರ್ಸ್ 1 + 2 + 1 + the 3. Then the total is 4. The 4, 6, 7. So the remainder is 7. When this number is divided by the 9, we will get the remainder 7. ಯಾವಾಗ ಈ ನಂಬರ್ನ ನಾವು 9ಇಂದ ಡಿವೈಡ್ ಮಾಡ್ತೀವಿ ಆವಾಗ ನಮಗೆ ಬರುವಂತಹ ರಿಮೈಂಡರು 7 ಆಗಿರುತ್ತೆ. ಇನ್ನೊಂದಿದೆ, ಫಸ್ಟ್ ದ ಡಿಲೀಟ್ಸ್ 9. ಓಕೆ, ದೆನ್ ಟೋಟಲ್ಸ್ ಆಫ್ 9. 6 + 3 = 9, 7 + 2 = 9. ನೆಕ್ಸ್ಟ್ 5 + 3 = 8. This is 9. Then the remainder is the 2. Next we will see this. Delete the 9, 9, 9 and then totals of 9. 6 + 3 9. Then 8 + 1 9 and the remainder is 5 + 2 is the 7. The 7 is the ರಿಮೈಂಡರ್. ಹಿಯರ್ ಯಾವುದೇ ಥರದಾದಂಥ 9 ಇಲ್ಲ ಈ ನಂಬರಲ್ಲಿ. ನೆಕ್ಸ್ಟ್ ಟೋಟಲ್ಸ್ ಆಫ್ 9. 6 + 3 9. Then 8 + 1 9.
ನೆಕ್ಸ್ಟ್ 5 plus 4 is equals to 9. Next 5 plus 2, 7 plus 2, 9. So 0. Reminder 0. This number is divisible by 9. This number is divisible 9. So the 0 is the remainder. ಮತ್ತು ಇಲ್ಲೊಂದು ಕೆಲವೊಂದು ಎಕ್ಸಾಂಪಲ್ಸ್ ಕೂಡ ಇದೆ. ನೀವು ಕೂಡ ವಿತೌಟ್ ಆ್ಯಕ್ಚುಲಿ ಡಿವೈಡಿಂಗ್ ದ ನಂಬರ್ ಈ ಟ್ರಿಕ್ನ ಯೂಸ್ ಮಾಡಿ ಟ್ರೈ ಮಾಡಿ ರಿಸಲ್ಟ್ನ ಕಂಡುಹಿಡ್ಕೊಳ್ಳಿ. ಥ್ಯಾಂಕ್ ಯು.